ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ಯುಗಾದಿ ಹಬ್ಬದ ದಿನ. ಸೊ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಎಲ್ಲರೂ ಎಲ್ಲರ ಲೈಫಲ್ಲೂ ಒಳ್ಳೆಯದಾಗಲಿ ಅಷ್ಟೇ. ಬೇವು ಬೆಲ್ಲ ಅವ್ರ ಮನೆಯಲ್ಲಿ ಅವ್ರು ತಿಂತಾರೆ. ಸೊ ನಾವು ಕೂಡ ಬೇವು ಬೆಲ್ಲ ಆಲ್ರೆಡಿ ಆವಾಗಲೇ ತಿಂದ್ವಿ. ಇವತ್ತು ನಾನು ಪೂಜೆ ಮಾಡಿಲ್ಲ, ನಮ್ಮ ಮನೆಯವ್ರು ಪೂಜೆ ಮಾಡಿದ್ರು. ಯಾಕೆಂದರೆ ಹುಡುಗಿರ ಪ್ರಾಬ್ಲಮ್. ಸೊ ಅದಕ್ಕೆ ಇವತ್ತು 4 ಡೇಸ್ ಆಯಿತು. ಸೊ ಅದರಿಂದ ನಾನು ಪೂಜೆಯಲ್ಲಿ ಮಾಡಿಲ್ಲ. ಮಿಕ್ಕಿದೆಲ್ಲ ನಾನು ಮಾಮೂಲಿ ಮಿಕ್ಕಿದೇನು ಕೆಲಸ ಇದೆ ಅದೆಲ್ಲ ಮಾಡಿದೆ. ಸೊ ಅವರು ನಾವು ಪೂಜೆ ಎಲ್ಲ ಮಾಡಿ ಪೂಜೆ ಈ ಥರ ಮಾಡಿದ್ದಾರೆ. ಸೊ ಸ್ವಲ್ಪ ಝೂಮಾಗಿ ತೋರಿಸ್ತೀನಿ ಹೇಗೆ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ನೀವು ನಿಮ್ಮ ಮನೇಲಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ, ಏನೇನೆಲ್ಲ ವೆರೈಟೀಸ್ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ ಹೇಳಿ. ನಮ್ಮ ಮನೇಲಿ ಟಿಫನ್ಗೆ ನಾನು ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ಕೂಗಾಕಿಟ್ಟಿದ್ದೀನಿ. ರೆಸಿಪಿ ನಾನು ತೋರಿಸ್ತಾ ಇಲ್ಲ, ಆಲ್ರೆಡಿ ನಾನು ತೋರಿಸಿದ್ದೀನಿ. ಅದರಿಂದ ಮತ್ತು ಇವತ್ತಿನ ಡೇ ಯಾವ ಥರ ಹೋಗುತ್ತೆ. ಕೌಶಿಕ್ ಆಲ್ರೆಡಿ ಎದ್ದು ಅವನು ಕೂಡ ಸ್ನಾನ ಎಲ್ಲ ಮಾಡಿ ಮತ್ತೆ ಮಲ್ಕೊಂಡಿದ್ದಾನೆ. ಇವಾಗ ಮತ್ತೆ ನಾನು ಟಿಫನ್ ಎಲ್ಲ ತಿಂದು ಮತ್ತು ನಾವು ಸ್ವಲ್ಪ ಮಲ್ಕೋದು, ಆಮೇಲೆ ಮತ್ತೆ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡೋದು. ಸೊ ನಮ್ಮ ಮನೆಯವ್ರು ಕೂತ್ಕೊಂಡಿದ್ದಾರೆ. ಅವರು ಊರಿಗೆ ಹೋಗ್ಬೇಕಿತ್ತು ಅಂತ ಅಂದ್ಕೊಂಡಿದ್ರು. ಏನಕ್ಕಪ್ಪ ಅಂತಂದರೆ ಊರ ಕಡೆ ಎಲ್ಲ ನಾರ್ಮಲಾಗಿ ಕಾರ್ಡ್ಸ್ ಆಡ್ತಾರೆ. ಸೊ ಅವರು ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ಹೋಗೋಕ್ಕಾಗಿಲ್ಲ. ಸತಿನೂ ಹೋಗೋಕ್ಕಾಗಿಲ್ಲ. ಸತಿ ನನ್ನ ಡೆಲಿವರಿ ನೀನು ಟೈಮ್ ಹತ್ತತ್ರ ಇತ್ತು. ಸೊ ಅದರಿಂದ ಹೋಗಿಲ್ಲ. ಈ ವರ್ಷವೂ ಹೋಗೋಕ್ಕಾಗಿಲ್ಲ. ನೀವು ಎಷ್ಟು ಜನ ನಿಮ್ಮೂರಲ್ಲಿ ಆಡ್ತೀರಾ ಅಥವಾ ಬೆಂಗಳೂರಿಲ್ಲವರು ಇರೋರು ಊರಿಗೆ ಹೋಗಿ ಆಡ್ತೀರಾ ಕಾಮೆಂಟ್ ಮಾಡಿ. ಕಾಮನ್ ಆಗಿ ಊರ ಕಡೆ ಇದು ಯುಗಾದಿ ಹಬ್ಬ ಅಂದರೆ ಇದೊಂದು ಏನು ಇದು ಆಡೇ ಆಡ್ತಾರೆ. ಚಿಕ್ಕವರಿಂದ ದೊಡ್ಡವ್ರವರೆಗೂ ಕಾಸಾಟ ಆಡೋದು ಅದೆಲ್ಲ ಒಂದು ಮೆಮೊರೀಸು. ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಆಡ್ತಾಯಿದ್ವಿ ಕಾಸಾಟ ಎಲ್ಲ. ಇವಾಗಲೂ ಆಡ್ತೀವಿ, ಬಟ್ ಯಾರೂ ಇಲ್ಲ ಆಡಲ್ಲ. ಸೊ ಊರಿಗೆ ಹೋದರೆ ಮಾತ್ರ ಅದೆಲ್ಲ ಆಡೋದು. ಸೊ ನಮ್ಮ ಮನೆಯವರು ಕೂತಿದ್ದಾರೆ. ಏನೂ ಇಲ್ಲ ಇವತ್ತು, ಸುಮ್ಮನೆ ಮಾಮೂಲಿ ಡ್ಯೂಟಿ ಅದು ಇದು ಸ್ವಲ್ಪ ಹಂಗೆ ಹಿಂಗೆ ಮಾಡೋದು. ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಏನೋ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಮತ್ತು ಎಲ್ಲರೂ ಸ್ವಲ್ಪ ಬೇವು ಮತ್ತು ಸ್ವಲ್ಪ ಬೆಲ್ಲ, ಜಾಸ್ತಿ ಬೆಲ್ಲ ಸ್ವಲ್ಪ ಬೇವನ್ನ ತಿನ್ನಿ. ನಿಮ್ಮ ಲೈಫಲ್ಲೂ ಅಷ್ಟೇ ಜಾಸ್ತಿ ಖುಷಿಯಾಗಿರಲಿ, ಸ್ವಲ್ಪ ಕಹಿಯಾಗಿರಲಿ. ಯಾಕಂದರೆ ಎರಡೂ ಕೂಡ ಇರಬೇಕು ಲೈಫ್ ಅಂದಮೇಲೆ. ಸೊ ಅದರಿಂದ ಇವಾಗ ನೋಡೋಣ ಏನು ಮಾಡ್ತೀನಿ ಅಂದ್ಬಿಟ್ಟು. ಇನ್ನೂ ಕ್ಯಾಮ್ರಾನೇ ಆನ್ ಮಾಡಿಲ್ಲ, ಆವಾಗಲೇ ನಮ್ಮ ಮನೆಯವರು ವಿಶ್ ಮಾಡ್ತಾ ಇದ್ದಾರೆ. ಸರಿ, ಇವಾಗ ವಿಶ್ ಮಾಡಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ಆಲ್ರೆಡಿ ಅರ್ಧ ಕಟ್ಟಾಗಿರುತ್ತೆ. ಇವಾಗ ಆನ್ ಮಾಡಿದೆ. ಇವಾಗ ಹೇಳು. ಎಲ್ಲರಿಗೂ ಆರ್ಥಿಕ ಯಾಕೆ ಎಲ್ಲರಿಗೂ ಆರ್ಥಿಕ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ ಅಂದ್ರೆ ಆಯ್ತಪ್ಪ. ಅದು ಇಂಗ್ಲಿಷ್, ಅದು ಯಾವ್ದೋ ಒಂದು ಅದು ಕನ್ನಡದಲ್ಲಿ ಬೇರೆ ಕರೆಕ್ಟಾಗಿ ಹೇಳ್ದ. ಹೆಂಗೋ ನಮ್ ಬಂದಂಗ ಹೇಳ್ತೀವಮ್ಮ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಷ್ಟೆ. ಬೆಳಿಗ್ಗೆ ಹಬ್ಬಕ್ಕೆ ಬಿಸಿಬೇಳೆ ಭಾತನ ಮಾಡಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ರೆಸಿಪಿ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಮನೆಯವ್ರಿಗೂ ಕೂಡ ಆ್ಯಸ್ ಯೂಶ್ವಲ್ ಇಷ್ಟ ಆಯಿತು. ಮತ್ತು ಪಾಪುಗೆ ರಾಗಿ ಸರಿನ ಮಾಡಿದ್ದೆ. ಅವನು ಎದ್ಮೇಲೆ ಅವನಿಗೆ ತಿನ್ಸಾದ ನಂತರ ಮಧ್ಯಾಹ್ನಕ್ಕೆ ನಾನು ಏನು ಅಡುಗೆ ಮಾಡೋಕ್ಕೆ ಹೋಗಿರಲಿಲ್ಲ. ಯಾಕಂದರೆ ನಮ್ಮ ಮನೆ ಓನರ್ ಆಂಟಿನೇ ಊಟಕ್ಕೆ ಕರೆದಿದ್ರು. ಸೊ ಅದಕ್ಕೋಸ್ಕರ ಅಲ್ಲೇ ಹೋಗ್ತಾಯಿದ್ವಿ ಅಂದ್ಬಿಟ್ಟು ಸುಮ್ಮನೆ ಮಾಡಲಿಲ್ಲ. ಮತ್ತು ಏನಪ್ಪ ನೈಟು ನಮ್ಮ ಅಕ್ಕ ಮನೆಗೆ ಹೋಗ್ಬೇಕಾಯಿತು. ಸೊ ಅದಕ್ಕೋಸ್ಕರ ಇನ್ನು ಅಡುಗೆ ಎಲ್ಲ ಮಾಡಿದ್ರೆ ಇನ್ನೂ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಹೋಗಲಿಲ್ಲ. ಅವ್ರ ಮನೇಲೆ ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತು ನಮ್ಮ ಅಕ್ಕ ಮನೆ ಮೀನ್ಸ್ ನಮ್ಮ ಹಸ್ಬೆಂಡ್ ಇಲ್ವಾ ಅವರ ಅಕ್ಕ ಮನೆಗೆ ಹೋಗಿದ್ವಿ. ಅಲ್ಲೆಲ್ಲ ಇದು ಮತ್ತು ಅವತ್ತಲ್ಲೇ ಸ್ಟೇ ಆಗಿದ್ವಿ. ಮತ್ತು ಬೆಳಗ್ಗೆ ಬಂದ್ವಿ. ಇನ್ನೊಂದು ವಿಷಯ ಏನಂದರೆ ನಾವು ನಾರ್ಮಲಾಗಿ ಫ್ರೆಶ್ ಜ್ಯೂಸ್ ಕುಡಿಬೇಕಾದ್ರೆ ಕೌಶಿಕು ಕೂಡ ನಾನು ಸ್ವಲ್ಪ ಕುಡಿಸ್ತೀನಿ. ಸೊ ಏನೂ ಆಗೋದಿಲ್ಲ, ನಾರ್ಮಲಾಗಿ ಫ್ರೂಟ್ಸ್ ಥರನೇ. ಸೊ ವಿತೌಟ್ ಐಸ್ ಇದ್ದರೆ ಬೆಸ್ಟು. ಮಕ್ಕಳಿಗೆ ಸ್ವಲ್ಪ ಕೊಡ್ಬೋದು, ಏನೂ ಆಗಲ್ಲ ಆ್ಯಕ್ಚುಲಿ. ಸೊ ನಾನು ಕೂಡ ಕೊಟ್ಟು ಅಭ್ಯಾಸ ಮಾಡ್ತೀನಿ. ಹಾಗೆ ಒಂಚೂರು ತರಕಾರಿ ತರಬೇಕಿತ್ತು ಅಂತ ಆಚೆ ಬಂದು ತೊಗೊಂಡು ಅವತ್ತು ದೇವಸ್ಥಾನ ಆಲ್ಮೋಸ್ಟ್ ಅಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಮತ್ತು ಚೆನ್ನಾಗಿರುತ್ತೆ. ಮತ್ತು ಪ್ರಸಾದ ಅದ್ರ ಜೊತೆಗೆ ಅಲಂಕಾರ ತುಂಬಾ ಚೆನ್ನಾಗಿರುತ್ತೆ. ಸೊ
ಸೊ ಅವರು ಪಲಾವ್ ಮಾಡಿದರು, ತಿಂದ್ಕೊಂಡು ಮತ್ತು ಬೆಳಗ್ಗೆ ಬರಬೇಕಾದ್ರೆ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಇಲ್ಲಿ ನಾನು ಬಜ್ಜಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕಾಮನಾಗಿ ಎಲ್ಲರೂ ಬಜ್ಜಿ ಮಾಡ್ತಾರೆ, ಬಟ್ ನಾನು ಯಾವ ರೀತಿ ಮಾಡ್ತೀನಿ ತುಂಬ ಕ್ರಿಸ್ಪಿಯಾಗಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾರ್ಮಲ್ ಬೋಂಡದ ಹಿಟ್ಟನ್ನ ತೊಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತು ಖಾರದ ಪುಡಿ, ಸ್ವಲ್ಪ ಸಾಲ್ಟ್ ಅಷ್ಟೇ, ಬೇರೆ ಏನೇನೂ ಹಾಕಿಲ್ಲ. ಇದನ್ನು ಕಲಸಿ ಇಡ್ತಾಯಿದ್ದೀನಿ. ಇಲ್ಲಿ ನನ್ನ ಫೇವ್ರೆಟ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಫಸ್ಟು ಎಣ್ಣೆ ಹಾಕಿ ಅದಕ್ಕೆ ಕಡಲೆಬೀಜ ಸ್ವಲ್ಪ ಜಾಸ್ತಿ ಹಾಕಿ ಕಡಲೆಬೀಜ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಜೀರಿಗೆ, ಸಾಸಿವೆ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜಾಸ್ತಿನೇ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಇಂಗು, ಅರಿಶಿನ ಪುಡಿ, ಲಾಸ್ಟಲ್ಲಿ ಕರಿಬೇವನ್ನ ಹಾಕ್ಕೊಂಡೆ. ಇದಿಷ್ಟು ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಟ್ಟು ಎಷ್ಟು ಬೇಕಷ್ಟು ರೈಸು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ಅಷ್ಟೇ. ಯಾವಾಗಲೂ ಅಷ್ಟೇ ನಿಂಬೆಹಣ್ಣು ಲಾಸ್ಟಲ್ಲಿ ಹಾಕಿದ್ರೆ ಒಳ್ಳೆಯದು. ಮತ್ತು ಬೋಂಡ ಕ್ರಿಸ್ಪಿಯಾಗಿ ಬರೋದಕ್ಕೆ ಕೆಲವೊಬ್ಬರು ಮನೇಲಿ ಮಾಡಿದ್ರೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಮೇಯ್ನ್ಲಿ ಏನು ಗೊತ್ತಾ, ಯಾವಾಗಲೂ ಅಷ್ಟೇ ಬೋಂಡದ ಹಿಟ್ಟು ಚೆನ್ನಾಗಿರಬೇಕು, ಹಳೇದಾಗಿರಬಾರ್ದು. ಅದೊಂದು ಅಷ್ಟೇ. ಚೆನ್ನಾಗಿದ್ದರೆ ಹೇಗೆ ಮಾಡಿದ್ರೂ ಎಲ್ಲೇ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಸೊ ನಾನು ಏನೂ ಹಾಕಿಲ್ಲ, ಒಂಚೂರು ಸೋಡಾ ಹಾಕಿದ್ದೆ ಅಷ್ಟೇ, ಮಾಮೂಲಿ ಉಪ್ಪು ಖಾರ ಹಾಕಿದ್ದೆ ಅಷ್ಟೇ. ಅದು ಬಿಟ್ಟು ಬೇರೆ ಎಕ್ಸ್ಟ್ರಾ ನಾನು ಅಡಿಷ್ನಲ್ ಏನೂ ಹಾಕಕ್ಕೆ ಹೋಗಿಲ್ಲ. ಬೇಕಂದರೆ ನಾವು ಬಿಸಿಯಾಗಿರೋ ಎಣ್ಣೆನ ಹಾಕ್ಕೊಬೋದು, ಅದು ಇಲ್ಲ ಅಂತಂದರೆ ಇಲ್ಲ. ಯಾವಾಗ್ಲೂ ಬೋಂಡದ ಹಿಟ್ಟು ಚೆನ್ನಾಗಿರೋದನ್ನ ತೊಗೊಬೇಕು, ಆವಾಗ ಮಾತ್ರ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಏನು ಹಾಕಿಲ್ಲ ಅಂದ್ರೂ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ಪಾಪುಗೆ ಕಿಚಡಿನ ಮಾಡ್ತಾಯಿದ್ದೆ. ಇದು ತುಂಬ ಸಿಂಪಲ್ ಕಿಚಡಿ ಅಂತಲೇ ಹೇಳ್ಬೋದು. ಓಟ್ಸು ಒಂದು 3 ಟೇಬಲ್ ಸ್ಪೂನು, ಒಂದು ಸ್ವಲ್ಪ ಕ್ಯಾರೆಟು ಮತ್ತು ಸ್ವಲ್ಪ ಬೀನ್ಸ್ ಹಾಕಿದ್ವಿ. ಇದನ್ನು ಇದಿಷ್ಟು ನೀರು ಇದೆಲ್ಲ ಮುಳುಗುವಷ್ಟು ನೀರನ್ನ ಹಾಕಿದ್ವಿ. ಒಂದು 3 ವಿಷಲ್ ಕೂಗಿಸ್ತಿದ್ದೀನಿ ಅಷ್ಟೇ, ಬೇರೆ ಇನ್ನೇನು ಮಾಡಿಲ್ಲ. ತುಂಬ ಸಿಂಪಲ್ಲಾಗಿ ಆಗೋಗುತ್ತೆ. ಪಟ್ ಅಂತ ಬೇಯಿಸೋಕ್ಕೆ ಎಷ್ಟು ಬೆಂದಿರುತ್ತೆ ಏನು ಎತ್ತ ಅಂತ ಗೊತ್ತಾಗಲ್ಲ ಅಂತನೋರು ಈ ಥರನೂ ಮಾಡ್ಕೊಬೋದು. ಇದಿಷ್ಟನ್ನು ಚೆನ್ನಾಗಿ ಒಂದು 3 ವಿಷಲ್ ಬರ್ಸಿದ್ಮೇಲೆ ಮುಗೀತು. ಒಂಚೂರು ನೀರು ಜಾಸ್ತಿ ಹಾಕಿದ್ರೂ ಏನೂ ಆಗೋದಿಲ್ಲ. ಇದು ನೀರು ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. ಚೆನ್ನಾಗಿ ಎಲ್ಲ ಮುಳುಗಬೇಕು, ಅಷ್ಟು ನೀರು ಓಟ್ಸ್ ಎಲ್ಲ ಮುಳುಗಬೇಕು, ಅಷ್ಟು ನೀರು ಹಾಕಿ ಒಂದು 3 ವಿಷಲ್ ಹೊಡ್ಸಿದ್ರೆ ಮುಗೀತು. ಇದನ್ನು ರುಬ್ಬಿ ಕೂಡ ಕೊಡ್ಬೋದು ಅಥವಾ ಸ್ಮ್ಯಾಶ್ ಮಾಡಿನೂ ಕೂಡ ಕೊಡ್ಬೋದು. ಸೊ ನಾನು ಒಂಚೂರು ರುಬ್ಬಿಡ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಪರ್ಲ್ಸ್ ಮೊಡ್ಗಾಕಿ ಸ್ವಲ್ಪ ರುಬ್ಬೋದು. ಬೇಕಂದರೆ ಸ್ಮ್ಯಾಶರ್ ಇದ್ದರೆ ನೀಟಾಗಿ ಸ್ಮ್ಯಾಶ್ ಮಾಡಿನೂ ಕೂಡ ಕೊಡ್ಬೋದು. ಒಂದು ಸ್ವಲ್ಪ ಇದಕ್ಕೆ ರುಬ್ಬಾದ್ಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕಿದ್ದೀನಿ. ಒಂಚೂರು ಬೇಕಂದ್ರೆ ಒಂಚೂರು ಸಾಲ್ಟ್ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ರುಬ್ಬೋದಕ್ಕೆ ಒಂಚೂರು ನಾನು ಬಿಸಿನೀರನ್ನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದು ಗಟ್ಟಿ ಇತ್ತಲ್ಲ, ಸೊ ಅದರಿಂದ ಆರಿದ ಮೇಲೆ ರುಬ್ತಾ ಇದ್ದೀನಿ. ಸೊ ಈ ಸಮ್ಮರ್ಗೆ ನೀಟಾಗಿ ಡೈಜೆಷನ್ ಆಗುತ್ತೆ. ಮಕ್ಕಳು ಕೂಡ ಯಾವಾಗಲೂ ಅದೇ ಅಂದರೆ ಒಂದು ಸ್ವಲ್ಪ ಬೋರ್ ಆಗುತ್ತೆ. ಇದು ಪಟ್ ಅಂತ ಮಾಡ್ಕೊಬೋದು. ಈ ಒಗ್ಗರಣೆ ಫ್ರೈ ಅದೆಲ್ಲ ಮಾಡಿಕೊಂಡು ಸ್ವಲ್ಪ ಮಾಡೋಕ್ಕಾಗಲ್ಲ, ಪಟ್ ಅಂತ ಅಂದರೆ ಈ ಥರ ಮಾಡ್ಕೊಬೋದು. ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ, ನಿಮಗೆಲ್ಲ ನಿಮ್ಮ ಮಕ್ಳಿಗೆ ಇಷ್ಟ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಕ್ಕಪ್ಪ ರೆಸಿಪಿ ವೀಡಿಯೋಸ್ನ ಹಾಕಿದ್ದೀನಿ ಅಂತಂದರೆ ಯುಗಾದಿ ಹಬ್ಬದ್ದು ಲೆಂತ್ ವೀಡಿಯೋಸ್ ನಾನು ಮಾಡ್ಕೊಳಕ್ಕಾಗಿಲ್ಲ, ಸ್ವಲ್ಪನೇ ಮಾಡ್ಕೊಳಕ್ಕಾಯಿತು. ಸೊ ಅದರಿಂದ ಇದು ರೆಸಿಪಿ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕಿದ್ದೀನಿ. ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಲವ್ ಯು ಆಲ್.